ಹಾಯ್ ಹಲೋ ಎಲ್ಲ ಕನ್ನಡಿಗರು ನಮಸ್ಕಾರ. ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ತುಂಬ ಜನಕ್ಕೆ ಐಫೋನಿಂದ ವಿಂಡೋಸ್ ಲ್ಯಾಪ್ಟಾಪ್ಗೆ ಹೇಗೆ ಶೇರ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ಅವರು ಇವಾಗ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಅದು ನಾರ್ಮಲ್ ಫೈಲ್ಸಲ್ಲಿ ಎಲ್ಲ ಫೈಲ್ಸ್ ಕೂಡ ಅದ್ರ ಡೇಟ್ ವೈಸ್ ಅರೇಂಜ್ ಆಗುತ್ತೆ. ಆ್ಯಂಡ್ ಹೇಗೆ ಡೈರೆಕ್ಟಾಗಿ ಶೇರ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ಈಗ ಮ್ಯಾಕ್ ಯೂಸರ್ ಆದರೆ ಡೈರೆಕ್ಟ್ ಏರ್ ಡ್ರಾಪ್ ಮಾಡ್ತಾರೆ, ಬಟ್ ವಿಂಡೋಸ್ ಅವ್ರಿಗೆ ಇದು ಶೇರ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ತುಂಬ ಜನ ಗೊತ್ತಿರಲೂಬೋದು, ಬಟ್ ನನಗೇನು ಗೊತ್ತು, ನಾನು ಅದನ್ನು ಶೇರ್ ಮಾಡಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಫಸ್ಟ್ ನೀವೇನು ಮಾಡಬೇಕಂದ್ರೆ ವಿಂಡೋಸ್ ಸ್ಟೋರ್ಗೆ ಹೋಗಿ, ವಿಂಡೋಸ್ ಸ್ಟೋರಲ್ಲಿ ಆ್ಯಪಲ್ ಡಿವೈಸಸ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಜಸ್ಟ್ ನೀವು ಆ್ಯಪಲ್ ಅಂತ ಟೈಪ್ ಮಾಡಿ, ಆ್ಯಪಲ್ ಡಿವೈಸಸ್ ಅಂತ ಇಲ್ಲೇ ಬರುತ್ತೆ. ಆ್ಯಪಲ್ ಡಿವೈಸಸ್ ಮೇಲೆ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನಂದ್ರಲ್ಲಿ ಮುಂಚೆನೇ ಡೌನ್ಲೋಡ್ ಇದೆ, ಸೊ ಮತ್ತೆ ನಾನೇನು ಡೌನ್ಲೋಡ್ ಮಾಡೋಕ್ಕೋಗಲ್ಲ. ಓಕೆ, ಡೌನ್ಲೋಡ್ ಇದೆ. ಇದನ್ನು ಓಪನ್ ಮಾಡಿ ಅಷ್ಟೇ. ಓಪನ್ ಮಾಡಿದ ತಕ್ಷಣ ನಿಮ್ಮದು ಮೊಬೈಲ್ದು USB ಕೇಬಲ್ ಇದೆ, USB ಕೇಬಲ್ನ ಡೈರೆಕ್ಟ್ ಕನೆಕ್ಟ್ ಮಾಡಿ. ಆಟೋಮೆಟಿಕಲಿ ಡಿವೈಸ್ ಕನೆಕ್ಟೆಡ್ ಅಂತ ತೋರಿಸುತ್ತೆ. ಫಸ್ಟ್ ಟೈಮ್ ಮಾಡಬೇಕಿದ್ದಾಗ ಇದು ನಿಮ್ಮದು ಫೋನಲ್ಲಿ ಒಂದು ಟ್ರಸ್ಟ್ ಡಿವೈಸ್ ಅಂತ ಒಂದು ಕೇಳುತ್ತೆ. ಜಸ್ಟ್ ನೀವು ಟ್ರಸ್ಟ್ ಅಂತ ಕೊಡಬೇಕು. ಟ್ರಸ್ಟ್ ಅಂತ ಕೊಟ್ಟಾಗ ನಿಮಗೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ? ಈ ಇಂಟರ್ಫೇಸ್ ಓಪನ್ ಆದಮೇಲೆ ನೀವು ಡೈರೆಕ್ಟು ಇದು ನಿಮ್ಮ ಡಿವೈಸ್ ತೋರಿಸುತ್ತೆ. ಇಲ್ಲಿ ಈ ಥರ ಕ್ಲೋಸ್ ಇದ್ದರೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಮಾಡಿ. ನೆಕ್ಸ್ಟ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೇ ನಿಮ್ಮದು ಇಲ್ಲಿ ಈ ಥರ ಇದು ತೋರಿಸುತ್ತೆ. ಇದಿಷ್ಟು ಅಪ್ಲಿಕೇಶನ್ಸ್ ನಿಮ್ಮದು ಫೈಲ್ ಮ್ಯಾನೇಜರ್ಲಿರುತ್ತೆ, ಆ್ಯಪಲ್ ಫೈಲ್ಸಲ್ಲಿರುತ್ತೆ. ಸೊ ಇದಿಷ್ಟು ಆಯಿತು. ಇದರಲ್ಲಿ ನೀವು ಏನು ಮಾಡಬೇಕಂದ್ರೆ ಈಸಿ ಸ್ಟೆಪ್. ನಿಮಗೀಗ ಫೋನ್ ಟು ಲ್ಯಾಪ್ಟಾಪಿಗೆ ಶೇರ್ ಮಾಡಬೇಕಂದ್ರೆ ನಮ್ಮದು ಇವಾಗ ಫೋನ್ ಸ್ಕ್ರೀನ್ನ ನಿಮ್ಗೆ ಇಲ್ಲಿ ಡಿಸ್ಪ್ಲೇದಲ್ಲಿ ಹಾಕ್ತೀನಿ. ಇಲ್ಲಿ ಫೋನ್ ಸ್ಕ್ರೀನಲ್ಲಿ ಇಲ್ಲಿ ಏನೇನು ಸ್ಟೆಪ್ಸ್ ಮಾಡಬೇಕಂತ ನಾನು ಶೋ ಮಾಡ್ತೀನಿ, ಅದನ್ನು ಫಾಲೋ ಮಾಡ್ತಾ ಹೋಗಿ. ಓಕೆ, ಫೋನಲ್ಲಿ ಗ್ಯಾಲರಿಲಿ ಓಪನ್ ಮಾಡಿದ ತಕ್ಷಣ ಗ್ಯಾಲರಿಲಿ ಯಾವುದ್ಯಾವುದು ಪಿಕ್ಚರ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನೆಕ್ಸ್ಟ್ ಇಲ್ಲಿ ನಿಮ್ಮದು ಶೇರ್ ಆಪ್ಷನ್ ಕಾಣುತ್ತಲ್ಲ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಸೇವ್ ಟು ಫೈಲ್ಸ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಆಮೇಲೆ ನೀವು ಯಾವುದಾದ್ರೂ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದರಲ್ಲಿ ಪೇಜಸ್ ಅನ್ನೋ ಫೋಲ್ಡರ್ ಸೆಲೆಕ್ಟ್ ಮಾಡಿದೆ. ನಿಮ್ಮದು ಪ್ರೀವಿಯಸ್ಸಲ್ಲಿ ನಂದು ಲ್ಯಾಪ್ಟಾಪಲ್ಲಿ ತೋರಿಸಿದಲ್ಲ ಪೇಜಸ್, ಅದನ್ನು ಸೆಲೆಕ್ಟ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿ ಅಷ್ಟೇ. ನಿಮ್ಮದು ಪೇಜಸ್ ಒಳಗಡೆ ನೀವೇನೇನು ಹಾಕಿದರೆ ಅದೆಲ್ಲ ಸೇವ್ ಆಗುತ್ತೆ. ನೋಡಿ, ಪೇಜಸ್ ಒಳಗಡೆ ಜಸ್ಟ್ ಕ್ಲಿಕ್ ಆನ್ ಸೇವ್. ಓಕೆ, ಇವಾಗ ನಿಮ್ಮದು ಫೋನಲ್ಲಿ ಏನೇನು ಮಾಡಬೇಕು ಸ್ಟೆಪ್ಸ್ ಅಂತ ನೋಡಿದ್ರಲ್ಲ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಜಸ್ಟ್ ಅಲ್ಲಿ ಹಾಕಿದ್ಮೇಲೆ ನೀವು ಒಂದು ಸಲ ಬಂದು ನಿಮ್ಮದು ಕನೆಕ್ಟ್ ಮಾಡಿರೋ ಕೇಬಲ್ನ ಸಿಂಕ್ ಅಂತ ಕೊಡಿ. ಸಿಂಕ್ ಅಂತ ಕೊಟ್ಟಾಗಲೂ ನಿಮ್ಮದು ನೀವು ಅಲ್ಲಿ ಅಲ್ಲಿ ಸೇವ್ ಮಾಡಿರೋಂಥ ಇಮೇಜಸ್ ಅಥವಾ ನಿಮ್ಮದೇನೋ ವೀಡಿಯೋಸ್ ಇಲ್ಲಿ ಶೋ ಆಗ್ತಿಲ್ಲ ಅಂದರೆ ಒಂದ್ಸಲ ಕೇಬಲ್ನ ಡಿಸ್ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ. ಅದು ನೀವು ಏನೇನು ಪೇಸ್ಟ್ ಮಾಡಿರ್ತೀರೋ ಅದಿಷ್ಟು ಕಂಟೆಂಟ್ ಮಾತ್ರ ನಿಮಗೆ ನಿಮ್ಮದು PCಲಿ ತೋರಿಸುತ್ತೆ. ಇವಾಗ ಪ್ರಾಬ್ಲಮ್ ಏನಂದರೆ, ಎಡಿಟರ್ಸ್ಗೆ ನೀವು ಎಲ್ಲ ಟೈಮ್ ಹೋಗಿ ನಿಮಗೆ ಎಲ್ಲ ಫೋಲ್ಡರ್ಸಲ್ಲಿ ನೀವು ಹೋಗಿ ಸಾರ್ಟ್ ಔಟ್ ಮಾಡಿ ವೀಡಿಯೋ ತೊಗೋಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ನೀವು ಈ ಸ್ಟೆಪ್ನ ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ನಿಮ್ಗೆ ಯಾವ್ಯಾವ ಕಂಟೆಂಟ್ ಬೇಕೋ ಅದಿಷ್ಟನ್ನು ಮಾತ್ರ ನೀವು ನಿಮ್ಮ PCಗೆ ಮೂವ್ ಮಾಡ್ಕೋಬೋದು. ಓಕೆ, ನಾನು ಇದಾದಮೇಲೆ ಇದನ್ನು ಸೇವ್ ಮಾಡೋದು ಹೇಗಂತ ಒಂದ್ಸಲ ತೋರಿಸ್ಬಿಡ್ತೀನಿ. ಅದನ್ನು ನೋಡಿ ಒಂದ್ಸಲ. ಓಕೆ, ಅದ್ರ ಮೇಲೆ ನೋಡಿ, ಅದ್ರ ಮೇಲೆ ಕಂಟ್ರೋಲ್ ಪ್ರೆಸ್ ಮಾಡಿಕೊಂಡು ನಿಮಗೆ ಯಾವ್ದು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಜಸ್ಟ್ ಕ್ಲಿಕ್ ಆನ್ ಸೇವ್ ಮಾಡಿ. ಇಲ್ಲಿ ಯಾವುದ್ರಲ್ಲಿ ಬೇಕೋ ಒಂದು ನಿಮ್ಮದು ಎಡಿಟಿಂಗ್ ಫೋಲ್ಡ್ರಲ್ಲಿ ಯಾವುದಾದ್ರೂ ಬೇಕೋ ಅದರಲ್ಲಿ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಸೇವ್ ಕೊಟ್ಟರೆ ಆಯ್ತು. ಇವಾಗ ನಾನು ತೋರಿಸ್ತೀನಿ ನೋಡಿ. ಓಕೆ, ಹಾಕಿರೋವಷ್ಟು ಪೇಸ್ಟ್ ಮಾಡಿರೋವಷ್ಟು ಡಾಟಾ ಇಲ್ಲಿ ಬಂದಿದೆ. ನಾನು ಈ 3 ಫೋಟೋಸ್ನ ಮೊಬೈಲಿಂದ ಇಲ್ಲಿ ಪೇಸ್ಟ್ ಮಾಡಿದೆ, ಸೊ ಇಲ್ಲಿಗೆ ಬಂದಿದೆ. ಓಕೆ, ಐ ವಿಲ್ ಶೋ ಇಟ್ ಇನ್ ಲಾರ್ಜರ್ ಐಕಾನ್ಸ್, ರೈಟ್, ಎಕ್ಸ್ಟ್ರಾ ಲಾರ್ಜ್ ಐಕಾನ್ಸ್. ಓಕೆ, ನೋಡಿ 3 ಫೋಟೋಸ್ ಬಂದಿದೆ ಇಲ್ಲಿ. ಓಕೆ, ಇಷ್ಟೇ ಈಸಿ ಸ್ಟೆಪ್. ಜಾಸ್ತಿ ಏನು ವರಿ ಮಾಡ್ಕೊಳ್ಳೋದಿಲ್ಲ. ಈಸಿಯಾಗಿ ನಿಮ್ಗೆ ಯಾವ್ದು ಬೇಕೋ ಡೇಟಾ ಅದಿಷ್ಟನ್ನು ಮಾತ್ರ ನೀವು ಮೂವ್ ಮಾಡ್ಕೋಬೋದು ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದೇನಾದರೂ ಈಸಿ ಮಾಡ್ಕೊಡೋಂಥ ಟೆಕ್ ಕಂಟೆಂಟ್ ಜೊತೆ ಬರೋಣ. ಅಂಟಿಲ್ ದೆನ್, ಬಾಯ್, ಥ್ಯಾಂಕ್ ಯು.